ಧರ್ಮಸ್ಥಳ ಬುರುಡೆ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಠಲಗೌಡ ವಿಡಿಯೋ ಸಂಚಲನ ಸೃಷ್ಟಿ ಮಾಡಿದೆ. ಬಂಗ್ಲೆಗುಡ್ಡದಲ್ಲಿ ಹೆಣಗಳ ರಾಶಿ ಇದೆ ಅನ್ನುವಂಥ ವಿಠಲಗೌಡ ಹೇಳಿಕೆ ಪ್ರಕರಣಕ್ಕೆ ತಿರುವು ಕೊಟ್ಟಿದೆ. ಮತ್ತೊಂದು ಕಡೆ ಲಾಡ್ಜ್ನಲ್ಲಿ ಹೆಣಗಳು ಹೇಗೆ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿ ಸಮೀರ್ ಹೊಸ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾನೆ. ಹಾಗಾದ್ರೆ ಧರ್ಮಸ್ಥಳ ಕೇಸ್ ಎಲ್ಲಿವರೆಗೆ ಬಂದಿದೆ, ಯಾರ್ಯಾರ ಆರೋಪ ಏನು, ಯಾರ್ಯಾರ ಪ್ರತ್ಯಾರೋಪ ಏನು, ಇಲ್ಲಿದೆ ನೋಡಿ ಬುರುಡೆ ಕೇಸ್ನ ಕಂಪ್ಲೀಟ್ ರಿಪೋರ್ಟ್. ಬಂಗ್ಲೆಗುಡ್ಡದಲ್ಲಿ ಹೆಣಗಳ ರಾಶಿ 8 ಕಳೆಬರ ನೋಡಿದ್ದೇನೆಂದ ವಿಠಲಗೌಡ. ಚಿನ್ನಯ್ಯ ಹೇಳಿದ್ದು ಸತ್ಯ ಎಂದ ಸೌಜನ್ಯ ಮಾವ. ಬುರುಡೆ ಕೇಸ್ಗೆ ಟ್ವಿಸ್ಟ್. ಧರ್ಮಸ್ಥಳದಲ್ಲಿನ ತಲೆ ಬುರುಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ಗೆ ಹಾಜರುಪಡಿಸಿದ್ದ ತಲೆ ಬುರುಡೆ ಹಿಂದೆ ಬಿದ್ದಿದ್ದ ಎಸ್ಐಟಿ ಟೀಮ್ಗೆ ಆ ಬುರುಡೆಯನ್ನ ತಂದು ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲಗೌಡ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ 5 ದಿನಗಳ ಕಾಲ ಅವರನ್ನ ವಿಚಾರಣೆ ನಡೆಸಿತ್ತು. ತಲೆ ಬುರುಡೆ ತಂದಿದ್ದ ಧರ್ಮಸ್ಥಳ ಸಮೀಪದ ಬಂಗ್ಲೆಗುಡ್ಡಕ್ಕೆ 2 ಸಲ ಕರೆದೊಯ್ದು ಮಹಜರು ನಡೆಸಿದ್ರು. ಈ ವೇಳೆ 8 ಕಳೆ ಬರಹಗಳನ್ನ ನೋಡಿದೆ ಅಂತ ವಿಠಲಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಚಿನ್ನಯ್ಯ ಹೇಳಿದ್ದು ಸತ್ಯ, ಡೌಟೇ ಬೇಡ ಎಂದಿದ್ದಾರೆ. ಅಲ್ಲೇ ಒಂದು 3 ಮನುಷ್ಯ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದೊಂದು 10 ಫೀಟಲ್ಲಿ. 2ನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು. ಹೆಣ ಹಾಕಿದ ಟೇಸ್ಟ್ ನೋಡುವಾಗ ಮಣ್ಣು ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಇಲ್ದು ಹಾಕಿದ್ರೆ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ. ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಟಲಿಲ್ಲ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದರೆ ನಮಗೆ ಆಶ್ಚರ್ಯ ಆಗಿದೆ. ಚಿನ್ನ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ವಿಠಲಗೌಡನ ಹೇಳಿಕೆ ಬೆನ್ನಲ್ಲೇ ಹಲವು ಅನುಮಾನ. ವಿಠಲಗೌಡ ಹೇಳಿಕೆ ವಿಡಿಯೋ ಸಂಚಲನ ಸೃಷ್ಟಿಸುತ್ತಿದ್ದಂತೆ 2 ದಿಕ್ಕಿನಲ್ಲೂ ಅನುಮಾನಕ್ಕೆ ಕಾರಣವಾಗಿದೆ. ಅದೇನು ಅಂತ ನೋಡೋದಾದ್ರೆ, ಕಳೆಬರ ಸಿಕ್ಕಿದ್ದೆ ಆದರೆ ಎಸ್ಐಟಿ ಯಾಕೆ ಮೂಳೆಗಳನ್ನು ಸಂಗ್ರಹಿಸಿಲ್ಲ ಎಂಬ ಪ್ರಶ್ನೆ ಮೂಡಿದೆ. ಅಲ್ಲದೆ ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕೆ ಮಾಹಿತಿ ನೀಡಿಲ್ಲ, ಕಳೆಬರ ಇರೋದಾದರೆ ಎಸ್ಐಟಿ ಮೀನಾಮೇಷಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆ ಮೂಡಿದೆ. ಆದರೆ ವಿಚಾರಣೆ ಬಳಿಕ ವಿಠಲಗೌಡ ಈ ಹೇಳಿಕೆ ವಿಡಿಯೋ ರಿಲೀಸ್ ಮಾಡಲು ಕಾರಣವೇನೋ, ಮತ್ತಷ್ಟು ಉತ್ಖನನ ನಡೆಸಲು ಒತ್ತಡ ಹೇರುವ ಪ್ರಯತ್ನನ ಅಂತ ಶಂಕೆ ವ್ಯಕ್ತವಾಗಿದೆ. ಇದರ ನಡುವೆ ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಗೌಪ್ಯವಾಗಿ ಶೋಧ ಕಾರ್ಯ ನಡೆಸಿದೆ ಎನ್ನಲಾಗಿದೆ. ಇನ್ನು ವಿಠಲಗೌಡ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪರಮೇಶ್ವರ್, ಅವರ ಹೇಳಿಕೆಗಳು ಏನೇ ಇದ್ರೂ ಎಸ್ಐಟಿ ಮುಂದೆ ಏನು ಹೇಳಿದ್ದಾರೋ ಅದರ ಮೇಲೆ ಮುಂದಿನ ತನಿಖೆ ನಡೆಸ್ತಾರೆ ಎಂದಿದ್ದಾರೆ. ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. ಎಸ್ಐಟಿನವ್ರ ಮುಂದೆ ಅವ್ರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದ್ರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನ ಎಸ್ಐಟಿನವ್ರು ಮಾಡ್ತಾರೆ. ಇನ್ನು ವಿಠಲಗೌಡ ಕಾರ್ ಚಾಲಕ ಪ್ರದೀಪ್ ಗೌಡನನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು ಜಡ್ಜ್ ಮುಂದೆ ಹೇಳಿಕೆ ದಾಖಲಿಸಲಾಗಿದೆ. ಕಾಡಿನಿಂದ ವಿಠಲಗೌಡನೇ ಬುರುಡೆ ತಂದು ಕೊಟ್ಟಿರುವುದಾಗಿ ಪ್ರದೀಪ್ ಹೇಳಿದ್ದಾನೆ. ಯೂಟ್ಯೂಬರ್ ಸಮೀರ್ ಪ್ರತ್ಯಕ್ಷ ಆರೋಪ ಅಲ್ಲಗೆಳೆದ ದೂತ. ಇನ್ನು ಪೊಲೀಸರು ಯೂಟ್ಯೂಬರ್ ಸಮೀರ್ಗೂ ಗ್ರಿಲ್ ಮಾಡಿದ್ರು. ವಿಚಾರಣೆ ಬಳಿಕ ಮತ್ತೆ ಯೂಟ್ಯೂಬ್ನಲ್ಲಿ ಪ್ರತ್ಯಕ್ಷವಾಗಿರೋ ಸಮೀರ್ ತನ್ನ ಮೇಲಿನ ಆರೋಪಗಳನ್ನು ಅಲ್ಲಗೆಳೆದಿದ್ದಾನೆ. ಅಲ್ಲದೆ ಲಾಡ್ಜ್ನಲ್ಲಿ ಹಣ ಹೇಗೆ ಸಿಗುತ್ತೆ, ದಾಖಲೆ ಇಟ್ಕೊಂಡೆ ವಿಡಿಯೋ ಮಾಡಿದೆ ಅಂತ ಹೇಳಿದ್ದಾನೆ. ನನಗೆ ಫಂಡ್ ಬಂದಿಲ್ಲ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಿದ್ದಾನೆ. ಪೊಲೀಸ್ ಅವರ UDR ರಿಪೋರ್ಟ್ಸ್ ಅಲ್ಲಿ ಲಾಡ್ಜ್ ಒಳಗಡೆ ಅನಾಥ ಶವಗಳು ಸಿಕ್ಕಿದಾವೆ. ಒಂದು ಲಾಡ್ಜ್ ಅಲ್ಲಿ ಒಂದು ರೂಮ್ ಸಿಗ್ಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುವಂತಹ ಅಟ್ಲೀಸ್ಟ್ ಒಂದು ID ಪ್ರೂಫ್ ನ ರಿಸೆಪ್ಷನ್ ಅಲ್ಲಿ ಕೊಡ್ಬೇಕು. ಅದಾದ್ಮೇಲೆನೆ ಲಾಡ್ಜ್ ಅಲ್ಲಿ ರೂಮ್ ಸಿಗೋದು. ಸೊ ಹಾಗಿದ್ದಾಗ ಲಾಡ್ಜ್ ನ ರೂಮ್ ಅಲ್ಲಿ ಸಿಗುವಂತಹ ಹೆಣ ಅಪರಿಚಿತ ಹೆಣ ಹೇಗಾಗುತ್ತೆ? ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು? ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು? ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು? ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸಿದವ್ರು ಯಾರು? ಯಾವ ಜಾಗದಲ್ಲೂ ಆಗದೆ ಇರುವಂತಹ ಅಸಹಜ ಸಾವುಗಳು ಅದೇ ಜಾಗದಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನ ಸುಳ್ಳ? ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ. ನೋಡಿ, ನೀವು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಭೀಮನ ಇಂಟರ್ವ್ಯೂ ಮಾಡಿರುವಂತಹ ಕ್ಲಿಪ್ಸ್ ನ ನೋಡಿರ್ತೀರಾ. ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಹೇಳಿದ್ನೋ ಅದನ್ನೇ ಆಧಾರ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದು. ಅಷ್ಟೇ ಅಲ್ಲ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿಕ್ಕೆ ನಾನು ಅದೇ ಊರಿನ ಜನರ ಹತ್ರ ಸೀಕ್ರೆಟ್ ಆಗಿ ವಿಚಾರಿಸ್ತೀನಿ. ಅಸಹಜ ಸಾವನ್ನ ಕೊಲೆ ಕೇಸಾಗಿ FIR ದಾಖಲಿಸಿ ತಿಮರೋಡಿ ದೂರು.
ಇನ್ನು ಧರ್ಮಸ್ಥಳ ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿ ಹೊಸ ದೂರು ನೀಡಿದ್ದಾರೆ. 2006ರಿಂದ 2010ರವರೆಗೆ ಲಾಡ್ಜ್ಗಳಲ್ಲಿ ಅಸಹಜ ಸಾವುಗಳಾಗಿವೆ. ಈ ಕೇಸ್ಗಳನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿದೆ. ಹೀಗಾಗಿ ಅಸಹಜ ಸಾವು ಪ್ರಕರಣಗಳನ್ನು ಕೊಲೆ ಕೇಸಾಗಿ ಪರಿವರ್ತಿಸಿ FIR ದಾಖಲಿಸಿ ಅಂತ ದೂರು ನೀಡಿದ್ದಾರೆ. ಏನೇ ದೂರು ಕೊಟ್ಟರೂ SIT ಅವರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನೋಡೋಣ, ಅದನ್ನ SITನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಆ ದೂರು SITಗೆ ಕೊಟ್ಟಿದ್ದಾರೆ ಅವರು. ಅದರಿಂದ SITನವರು ಅದನ್ನ ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ತರ SITನವರು ತನಿಖೆಗಳು ಮಾಡ್ತಾರೆ. ಇದೆಲ್ಲದರ ನಡುವೆ ಗಿರೀಶ ಮಟ್ಟಣ್ಣನವರ್ 8ನೇ ದಿನ ಮತ್ತು ಜಯಂತ್ 9ನೇ ದಿನದ ವಿಚಾರಣೆ ಇವತ್ತು ನಡೆದಿದೆ. ಸುಳ್ಳು ದಾಖಲೆ ಸೃಷ್ಟಿಸಿ ಹಣಗಳನ್ನು ಹೂತು ಹಾಕಲು ಫೋರ್ಜರಿ ದಾಖಲೆ ಸೃಷ್ಟಿಸಲಾಗಿದೆ ಅಂತ ಗಿರೀಶ ಮಟ್ಟಣ್ಣನವರ್ ಆರೋಪಿಸಿದ್ದು, ಪಂಚಾಯಿತಿಯಲ್ಲಿರೋ ದಫನ್ ದಾಖಲೆ ಬಗ್ಗೆಯೂ SIT ತನಿಖೆ ನಡೆಸುತ್ತಿದೆ. 1987ರಿಂದ 2025ರವರೆಗಿನ ಎಲ್ಲ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದೆ. ಈತ ಬೆಳ್ತಂಗಡಿ ಕೋರ್ಟ್ ಸೆಪ್ಟೆಂಬರ್ 16ಕ್ಕೆ ಚಿನ್ನಯ್ಯ ಜಾಮೀನು ಆದೇಶ ಕಾಯ್ದಿರಿಸಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.